ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ TFT ಮೀಟ್ರಲ್ಲಿ ವಾರ್ನಿಂಗ್ ಇನ್ಫಾರ್ಮೇಷನ್ ಬಂದರೆ ಹೇಗೆ ರಿಮೂವ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಮೊದಲನೇದಾಗಿ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಓಪನ್ ಮಾಡಿಕೊಂಡು ಸರ್ವಿಸ್ ಅಂತ ಕ್ಲಿಕ್ ಮಾಡಿ. ಸರ್ವಿಸ್ ಬಂದಮೇಲೆ ಮೇಂಟೆನೆನ್ಸ್ ಅಂತ ಇದೆ, ಪೀರಿಯಡಿಕ್ ಮೇಂಟೆನೆನ್ಸ್ನ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಡಿಸ್ಟೆನ್ಸನ್ನು ಸೆಟ್ಟಿಂಗ್ ಮಾಡಿಕೊಳ್ಳಿ. ಇಲ್ಲಿ ನಾನು 4500ಕ್ಕೆ ಹಾಕ್ತಾಯಿದ್ದೀನಿ. ಡಿಸ್ಟೆನ್ಸನ್ನು ಸೆಟ್ಟಿಂಗ್ ಮಾಡ್ಕೊಂಡ್ಮೇಲೆ ಮಂತ್ ವೈಸ್ನು ಕೂಡ ಅದೇ ಥರ ಸೆಟ್ಟಿಂಗ್ ಮಾಡ್ಕೊಳ್ಬೇಕು. ಆಫ್ಟರ್ 5 ಮಂತಿಗೆ ಅದು ಸೆಟ್ಟಿಂಗ್ ಮಾಡಿಸ್ಕೊಳ್ಬೇಕು. 5 ಮಂತ್ ಅಂತೇಳಿದರೆ ನಾನಿಲ್ಲಿ ಸೆಪ್ಟೆಂಬರಿಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಇಯರ್ ಬಂದುಬಿಟ್ಟು 2025ಕ್ಕೆ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಮತ್ತು ಪುನಃ ಬ್ಯಾಕ್ ಹೋಗಬೇಕು. ಆಮೇಲೆ ಆಯಿಲ್ ಚೇಂಜ್ ಏನಿದೆ ಅದು 4500 ಡಿಸ್ಟೆನ್ಸಿಗೆ ಅದನ್ನು ಕ್ಲಿಕ್ ಮಾಡಬೇಕು. 4500ಕ್ಕೆ ಕ್ಲಿಕ್ ಮಾಡಬೇಕು. ಸೇಮ್ ಯಾವತ್ತು ನಾವು ಸರ್ವಿಸ್ ಡಿಸ್ಟೆನ್ಸ್ ಯಾವ್ದು ಸೆಟ್ ಮಾಡ್ತೀವೋ ಅದ್ರ ಥರನೇ ಇದನ್ನು ಕೂಡ ಅದೇ ಥರ ಸೆಟ್ಟಿಂಗ್ ಮಾಡಬೇಕು. ಸೆಪ್ಟೆಂಬರಿಗೆ ಸೆಟ್ಟಿಂಗ್ ಮಾಡಬೇಕು. ಆಮೇಲೆ ಇಯರು ಕೂಡ ಸೇಮ್ ಅದೇ ಥರನೇ 2025ಕ್ಕೆ ಸೆಟ್ ಮಾಡ್ಕೊಳ್ಬೇಕಾಗತ್ತದೆ. ಸೆಟ್ಟಿಂಗ್ ಮಾಡಿಕೊಂಡು ಪುನಃ ಬ್ಯಾಕ್ ಹೋದರೆ ನಿಮಗೆ ನೋಡಿ ವಾರ್ನಿಂಗ್ ಇನ್ಫಾರ್ಮೇಷನ್ ರಿಮೂವ್ ಆಗುತ್ತೆ. ವಾರ್ನಿಂಗ್ ಇನ್ಫಾರ್ಮೇಷನ್ ಏನಿದೆ ಅದು ಕ್ಲಿಯರ್ ಆಗುತ್ತೆ. ಗೊತ್ತಾಗಲಿಲ್ಲ ಅಂದರೆ ಬೇಕಾದರೆ ಇನ್ನೊಂದು ಸಲ ಬೇಕಾದರೆ ನೋಡ್ಕೊಳ್ಳಿ, ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಮೊದಲನೇದಾಗಿ ಸೆಟ್ಟಿಂಗ್ಸ್ ಏನಿದು ಕ್ಲಿಯರಾಗಿ ನೋಡ್ಕೊಳ್ಬೇಕು. ಸೆಟ್ಟಿಂಗ್ಸ್ ಓಪನ್ ಮಾಡಿಕೊಂಡು ನೋಡಿ, ಇದು ಇವಾಗ ಸೆಟ್ಟಿಂಗ್ಸಿಗೆ ಹೋಗ್ಬಿಟ್ಟು ಸೇಮ್ ಅದೇ ಮೆಥಡ್ ಸರ್ವೀಸು ನೋಡಿ, 4th ಆಪ್ಷನ್ ಸರ್ವಿಸ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಮೇಂಟೆನೆನ್ಸಲ್ಲಿ ಫಸ್ಟು ಪೀರಿಯಡಿಕ್ ಮೇಂಟೆನೆನ್ಸ್ನ ಸೆಟ್ ಮಾಡಿ, ಅದು ಕಿಲೋಮೀಟ್ರು ಮತ್ತು ಮಂತ್ ವೈಸ್ ಆಮೇಲೆ ಇಯರು ಯಾವುದಂತ ಸೆಟ್ ಮಾಡ್ಕೊಳ್ಬೇಕು. ಸೇಮ್ ಆವಾಗ ಸೆಟ್ ಮಾಡಿದ್ರಿ ನೋಡಿ, 4500ಕ್ಕೆ ಸೆಟ್ ಮಾಡ್ಕೊಳ್ತಿದ್ದೀನಿ ನಾನು ಇವಾಗ. ಮಂತು ಕೂಡ ಹಾಗೆ, ಮಂತು ಕೂಡ ಸೆಪ್ಟೆಂಬರಿಗೆ ನಾನು ಸೆಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಯರು ಕೂಡ ಸೇಮು 2025. ಇದೇ ಥರ ನಿಮಗೆ ಆಫ್ಟರ್ ನಿಮಗೆ ಒಂದು 5 ಮಂತ್ ಬಿಟ್ಟು ಸರ್ವಿಸ್ ಬರುತ್ತೆ, ಅದು ಆ ಥರ ಸೆಟ್ಟಿಂಗ್ ಮಾಡ್ಕೊಳ್ಬೇಕು. ವಾರ್ನಿಂಗ್ ಇನ್ಫಾರ್ಮೇಷನಲ್ಲಿ ನೋಡ್ಕೊಳ್ಳಿ, ಸರಿಯಾಗಿ ಒಂದು ಸಲ ನೋಡ್ಕೊಳ್ಳಿ. ಆಯಿಲ್ ಚೇಂಜು ಕೂಡ ಸೇಮ್ ಅದೇ ಥರನೇ ಮಾಡಬೇಕು. 4500ಕ್ಕೆ ಸೆಟ್ ಮಾಡ್ಕೊಳ್ಬೇಕು ಆಯಿಲ್ ಚೇಂಜಿದ್ದು. ಸರ್ವೀಸು ಕೂಡ ಅಷ್ಟೇ ಡಿಸ್ಟೆನ್ಸಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ನಿಮಗೆ ಏನು ವಾರ್ನಿಂಗ್ ಇನ್ಫಾರ್ಮೇಷನ್ ತೋರಿಸುತ್ತೋ ಅದು ರಿಮೂವ್ ಆಗುತ್ತೆ ನೋಡಿ. ಪುನಃ ಸೆಪ್ಟೆಂಬರಿಗೆ ಮತ್ತು ಇಯರ್ ಕೂಡ ಸೇಮ್ ಅದೇ ಥರ ಮಾಡ್ಕೊಂಡಿದ್ರೆ ಕರೆಕ್ಟಾಗಿ ನಿಮಗೆ ವಾರ್ನಿಂಗ್ ಇನ್ಫಾರ್ಮೇಷನ್ ಏನು ತೋರಿಸುತ್ತೋ ಅದು ಕ್ಲಿಯರ್ ಆಗುತ್ತೆ. ಡಿಸ್ಪ್ಲೇ ಮೇಲೆ ಶೋ ಆಗಲ್ಲ ಅದು, ಆಯಿತಾ. ಒಂದು ವೇಳೆ ಇದೇ ಥರ ಬಂದ ಕೂಡಲೇ ಇದೇ ಥರ ನೀವು ಸೆಟ್ಟಿಂಗ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ. ಇಷ್ಟೇ ಈಸಿ, ಆಯಿತಾ.